ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಗಣತಿ ಕಾರ್ಯದ ಅಂತ್ಯದಲ್ಲಿ ಮಾಡಬೇಕಂತ ನಮ್ಮ ಕೆಲಸ ಕಾರ್ಯಗಳೇನು, ಹಾಗೆ ಯಾವ್ಯಾವೆಲ್ಲ ದಾಖಲೆಗಳನ್ನ ಸಿದ್ಧಪಡಿಸ್ಕೋಬೇಕು, ಅವರಿಗೆ ನೀಡಬೇಕಾಗತ್ತೆ ಅನ್ನೋದಷ್ಟು ವಿಚಾರನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ದೃಢೀಕರಣ ಪತ್ರವನ್ನು ನಾವು ತಾಲೂಕು ಆಫೀಸಿಗೆ ಕೊಡಬೇಕು. ನಕ್ಷೆಯನ್ನು ದ್ವಿಪ್ರತಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾಪಿಲಿ ಬರೆದು ನಾವು ಅದು ತಾಲೂಕು ಆಫೀಸಿಗೆ ಕೊಡಬೇಕಾಗತ್ತೆ. ಅನಂತರ ನಮ್ಮ ಮೊಬೈಲ್ನಲ್ಲಿ ಫೈನಲೈಸ್ನ ಮಾಡಬೇಕು. ಅದನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು, ಏನೆಲ್ಲ ಅಂಶಗಳನ್ನ ಗಮನಿಸಿ ಮಾಡಬೇಕು ಅನ್ನೋದಷ್ಟು ವಿಚಾರನ ನೋಡೋಣ. ಈಗ ಮೊದಲನೇದಾಗಿ ನಮ್ಮ ಮೊಬೈಲ್ನಲ್ಲಿ ನಾವು ಗಣತಿ ಕಾರ್ಯ ಎಲ್ಲ ಮುಗಿದ ನಂತರ ಎಲ್ಲ ಮನೆಗಳು ಕಟ್ಟಡ ಸಂಖ್ಯೆ ಏನು ಕೊಟ್ಟಿದ್ದೀವಿ ಎಲ್ಲ ಕಟ್ಟಡಗಳು ಕಂಪ್ಲೀಟ್ ಆಗಿದೆ ಅಂತ ಅಂದಮೇಲೆ ಪೂರ್ಣಗೊಂಡಿದೆ ಅಂತ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಅದನ್ನು ಪೂರ್ಣಗೊಳಿಸ್ಬೇಕಾಗತ್ತೆ. ಅದಕ್ಕೂ ಮುಂಚೆ ಅದನ್ನು ಪೂರ್ಣಗೊಳಿಸೋಕ್ಕೂ ಮುಂಚೆ ನಮ್ಮ ಮೊಬೈಲ್ ಕೆಲವೊಂದು ಅಂಶಗಳನ್ನ ಗಮನಿಸಬೇಕು. ಏನಂದರೆ ಮಾಹಿತಿಗಳ ತಿದ್ದುಪಡಿ ಅಂತ ಏನಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪೂರ್ಣಗೊಂಡಿರ್ತಕ್ಕಂಥ ಮನೆಗಳ ಸಂಖ್ಯೆ ಇರುತ್ತೆ. ಅದರಲ್ಲಿ ಏನಾದರೂ ನಾವು ಯಾವುದಾದ್ರೂ ಅರ್ಧಂಬರ್ಧ ಇನ್ಕಂಪ್ಲೀಟ್ ಮಾಡಿದ್ದೀವೋ ಅದನ್ನು ನೋಡಿ ಅದನ್ನು ಎಡಿಟ್ ಮಾಡಿ ತಿದ್ದುಪಡಿಯನ್ನು ಮಾಡಬೇಕು. ಅನಂತರ ಈಗಾಗಲೇ ಸಿಂಕ್ ಮಾಡಿರ್ತಕ್ಕಂಥದ್ರಲ್ಲಿ ಏನಾದರೂ ಮತ್ತೆ ತಪ್ಪಾಗಿದೆ ಅಂತ ಅಂದರೆ ಅದರಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ನಂತರ ಸಾರಾಂಶವನ್ನು ವೀಕ್ಷಣೆಯನ್ನು ಮಾಡಿ ಅಲ್ಲಿ ಏನಾದರೂ ನಿಮಗೆ ಕೆಲವೊಂದು ಅಂಶಗಳು ಕಮ್ಮಿ ಬಂದರೆ ಮಾಡಬೇಕು. ಸಿಂಕನ್ನು ಅನಂತರ ಮಾಡಬೇಕು. ಸಿಂಕ್ ಮಾಡಿದ ಮೇಲೆ ಪೂರ್ಣಗೊಂಡಿದೆ ಅಂತ ಮಾಡಬೇಕಾಗತ್ತೆ. ಈಗ ಸಾರಾಂಶವನ್ನು ವೀಕ್ಷಣೆಯಲ್ಲಿ ನೋಡಿ ಇಲ್ಲಿ ಒಟ್ಟು ಜನಗಣತಿ ಮನೆಗಳ ಸಂಖ್ಯೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ವಾಸೇತರ ಮನೆಗಳ ಸಂಖ್ಯೆ ಅಂದರೆ ಕೊಟ್ಟಿಗೆ ಇರ್ಬೋದು, ಪೂಜಾ ಸ್ಥಳ ಇರ್ಬೋದು, ಇವೆಲ್ಲ ತೋರಿಸುತ್ತೆ. ಒಟ್ಟು ಸಾಮಾನ್ಯ ಕುಟುಂಬಗಳು ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಆನಂತರ ಸಂಸ್ಥಾ ರೂಪದ ಕುಟುಂಬಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ನಂತರ ಪೂರ್ಣಗೊಂಡಿರೋ ಎಷ್ಟಿದೆ ಅಂತ, ಅಪೂರ್ಣಗೊಂಡಿದ್ರೆ ಎಷ್ಟಿದೆ ಬಾಕಿ ಉಳಿದಿರೋದು ತೋರಿಸುತ್ತೆ. ಅದನ್ನ ಡಿಲೀಟ್ ಮಾಡಿದರೆ ಇಲ್ಲಿಗೆ ಬರುತ್ತೆ, ಅಳಿಸಲಾಗಿದೆ ಅಂತ ತೋರಿಸುತ್ತೆ. ಸಿಂಕ್ ಮಾಡಿದಂಥ ಇದನ್ನ ಜನಗಣತಿ ಮನೆಗಳು ಎಷ್ಟು ಅಂತ ಸಹ ಇಷ್ಟು ಮಾಹಿತಿನ ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ನಮಗೆ ಪ್ರತಿ ಕಟ್ಟಡವಾರು ಇಷ್ಟು ಕುಟುಂಬವಾರು ಜನಗಣತಿ ಮನೆವಾರು ಇದನ್ನ ಅವರ ಡೀಟೇಲ್ಸ್ನ ತೋರಿಸುತ್ತೆ. ಇಲ್ಲಿ ಸಿಂಕ್ ಮಾಡಲಾಗಿದೆ ಅಂತ ಸಹ ತೋರಿಸುತ್ತೆ. ಆನಂತರ ಇಲ್ಲಿ ನಾವು ಸಿಂಕ್ ಮಾಡಿದ ಮೇಲೆ ಎಡಿಟ್ ಮಾಡೋ ಅಂಥ ಆಪ್ಷನ್ ಇದೆ. ಇದರಲ್ಲಿ ನಾವು ಏನಾದರೂ ಚೇಂಜಸ್ ಇದ್ರೂ ಸಹ ಮಾಡ್ಬೋದು. ಎಲ್ಲ ಓಕೆ ಅಂದರೆ ಸಿಂಕ್ ಮಾಡಿದ ಮೇಲೆ ಪೂರ್ಣಗೊಂಡಿದೆ ಅಂತ ಗುರುತಿಸಿ ಅಂತ ಐತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ಮೇಲೆ ನಮಗೆ ಈ ರೀತಿ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅಂದರೆ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳನ್ನು ನಾನು ಮಾಡಿದ್ದೀನಿ, ಯಾವುದೇ ನಿರ್ಮಾಣ ಹಂತದಲ್ಲಿರ್ಬೋದು, ಯಾವುದೇ ಕುಟುಂಬವನ್ನು ನಾನು ಬಾಕಿ ಬಿಟ್ಟಿಲ್ಲ ಅಂತ ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮಧ್ಯದಲ್ಲಿ ಸಹಿಯನ್ನು ಮಾಡಬೇಕು. ಆನಂತರ ಇಲ್ಲಿ ಸಲ್ಲಿಸು ಅಂತ ಇದೆ, ಸಲ್ಲಿಸು ಆಪ್ಷನ್ ಕೊಡಬೇಕು. ಇನ್ ಕೇಸ್ ಸೈನ್ ಏನಾರು ತಪ್ಪಾಗಿದ್ರೆ ಇಲ್ಲಿ ಅಳಿಸು ಅಂತ ಐತೆ, ಇದು ನಿಮಗೆ ಗೊತ್ತಿದೆ ಈಗಾಗಲೇ. ಅದನ್ನ ಅಳಿಸಿ ಮತ್ತೆ ಸೈನ್ ಚೆನ್ನಾಗಿ ಹಾಕಿ ಸಲ್ಲಿಸು ಅಂತ ಕೊಡಬೇಕು. ಸಲ್ಲಿಸು ಕೊಟ್ಟ ಮೇಲೆ ನಮಗೆ ಟೆಕ್ಸ್ಟ್ ಮೆಸೇಜ್ ಈ ರೀತಿಯಾಗಿ ಬರುತ್ತೆ. ಇದೊಂದು ಸಂಖ್ಯೆ ಬರುತ್ತೆ, ನಮ್ಮ ಯಾರು ಗಣತಿದಾರರ ಹೆಸರು ಬರುತ್ತೆ, ಸೆನ್ಸಸ್ ಎಷ್ಟು ಮನೆಗಳನ್ನ ಜನಗಣತಿ ಮನೆಗಳು ಸೆನ್ಸಸ್ ಆಗಿದೆ ಅಂತ ಇನ್ಫಾರ್ಮೇಷನ್ ನಮಗೆ ಟೆಕ್ಸ್ಟ್ ಮೆಸೇಜು ತಕ್ಷಣಕ್ಕೆ ಬರುತ್ತೆ. ಅದಾದಮೇಲೆ ಇದನ್ನು ಸೂಪರ್ವೈಸರು ಸಹ ನಾವು ಮಾಡ್ದಂಗೆ ಅವರು ಪೂರ್ಣಗೊಂಡಿದೆ ಅಂತ ಮಾಡಬೇಕು. ಅವರು ಮಾಡಿದ್ದು ಅವರಿಗೆ ಹೇಳಿದರೆ ಅವರು ಸಹ ಇದನ್ನು ಪೂರ್ಣಗೊಳಿಸ್ತಾರೆ, ಅದು ಆಗುತ್ತೆ. ಈಗ ನಾವು ಇದಾದಮೇಲೆ ದೃಢೀಕರಣ ಪತ್ರವನ್ನು ನಾವು ತಾಲೂಕು ಆಫೀಸಿಗೆ, ತಾಲೂಕು ಕಚೇರಿಗೆ ಕೊಡಬೇಕು. ಏನು ದೃಢೀಕರಣ ಪತ್ರ ಅಂದರೆ ನಾವು ಇರ್ತಕ್ಕಂಥ ಎಲ್ಲ ಗಣತೀಕರಣವನ್ನು ಪೂರ್ಣಗೊಳಿಸಿದ್ದೀವಿ ಅಂತ. ಇಲ್ಲಿ ಗಣತಿದಾರರ ಹೆಸರನ್ನು ಮೆನ್ಷನ್ ಮಾಡ್ತೀವಿ, ಅವರ ಗ್ರಾಮವನ್ನು ಮೆನ್ಷನ್ ಮಾಡ್ತೀವಿ, ಯಾವ ಬ್ಲಾಕ್ನಲ್ಲಿ ಗಣತಿ ಮಾಡಿದ್ರು ಅಂತ. ಹೋಬ್ಳಿ ಕೇಳುತ್ತೆ, ಹೋಬ್ಳಿನ ಬರೀಬೇಕಲ್ಲಿ. ಆನಂತರ ಸೂಪರ್ವೈಸರ್ ಅವರ ಸರ್ಕಲ್ ಅಂತ ಇದೆ, ಅವ್ರಿಗೊಂದು ಕೋಡ್ ಇರುತ್ತೆ, ಆ ಕೋಡ್ ಕೇಳಿ ಬರೀರಿ. ಆನಂತರ ಬ್ಲಾಕ್ ಸಂಖ್ಯೆ ನಮ್ಮದು ಗೊತ್ತಿರುತ್ತೆ, ಅದನ್ನು ಬರೀರಿ. ಇನ್ನು ಕಟ್ಟಡ ಸಂಖ್ಯೆ ನಾವು ಎಷ್ಟು ಪೂರ್ಣಗೊಳಿಸಿದ್ವಿ, ಲಾಸ್ಟ್ 200 ಮನೆಗಳು ಮಾಡಿದೆ ಅಷ್ಟು 200 ಮನೆಗಳು ಅಂತ. ಇನ್ನು ಸಾಮಾನ್ಯ ಕುಟುಂಬ ಸಂಖ್ಯೆ ಅಂತ ಅಲ್ಲಿ ಸಾರಾಂಶದಲ್ಲಿ ನಾನು ಹೇಳಿದ್ನಲ್ಲ ಅಲ್ಲಿ ಇರುತ್ತೆ, ತೋರಿಸ್ತೀನಿ ಮತ್ತೆ. ಇದು ವಾಸೇತರ ಮನೆಗಳ ಸಂಖ್ಯೆ ಅದು ಸಹ ಸಾರಾಂಶದಲ್ಲಿರುತ್ತೆ. ಇವೆಲ್ಲ ಸಂಸ್ಥಾ ರೂಪದ ಕುಟುಂಬ ಇವೆಲ್ಲವೂ ಸಹ ಸಾರಾಂಶದಲ್ಲಿರುತ್ತೆ. ಕೆಳಗಡೆ ಸಹಿಯನ್ನು ಮಾಡ್ತಕ್ಕಂಥದ್ದು, ಸಹಿಯನ್ನು ಮಾಡಿ ಇದನ್ನು 2 ಕಾಪಿ ಮಾಡ್ಕೊಂಡು ಒಂದು ಕಚೇರಿ ಕೊಟ್ಟು ಒಂದು ರಿಸೀವ್ಡ್ ತಗೊಳ್ಳೋದು ಒಳ್ಳೆಯದು. ಈಗ ಹೇಳಿದ್ನೆಲ್ಲ ಸಾರಾಂಶದಲ್ಲಿ ಇಲ್ಲಿರುತ್ತೆ, ಜನಗಣತಿ ಮನೆಗಳ ಸಂಖ್ಯೆ, ಸಾಮಾನ್ಯ ಕುಟುಂಬಗಳ ಸಂಖ್ಯೆ, ವಾಸೇತರು ಅಂತ ಇಲ್ಲಿ ಬಂದಿತ್ತು 31 ಬರಬೇಕು, ಅದಿರುತ್ತೆ. ಸಂಸ್ಥಾ ರೂಪದ ಕುಟುಂಬಗಳ ಸಂಖ್ಯೆ ಅಲ್ಲಿ ನಾವು ಮಾಡಿದ್ರೆ ಇರುತ್ತೆ, ಇಲ್ಲಾಂದ್ರೆ 0 ಇರುತ್ತೆ. ಇಷ್ಟು ಮಾಡ್ಕೊಂಡು ಈಗ ನಕ್ಷೆ ಬಗ್ಗೆ ನೋಡೋಣ. ನಕ್ಷೆಯನ್ನು ನಮಗೆ ಇಲಾಖೆಯಿಂದ ಕೊಟ್ಟಿದ್ದಾರೆ, ದ್ವಿಪ್ರತಿಯಲ್ಲಿ ಇದನ್ನು ಸಲ್ಲಿಸಬೇಕು ಅಂತ. ಸೊ ಅದಕ್ಕೆ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಕಾಪಿಗೆ ನಾವು ಮತ್ತೆ ನಕ್ಷೆಯನ್ನು ಬರೀಬೇಕು. ಈಗ ನಕ್ಷೆಯನ್ನು ಬರಿಬೇಕಾದ್ರೆ ಕೆಲವೊಂದು ಪ್ರಮುಖ ನಿಯಮಗಳನ್ನ ನೋಡೋಣ. ಮೊದಲನೇದಾಗಿ ದಿಕ್ಕುಗಳು ಮತ್ತು ಉಪದಿಕ್ಕುಗಳನ್ನ ಇಲ್ಲಿ ನಕ್ಷೆಯಲ್ಲಿ ತೋರಿಸ್ಬೇಕು.
ಪ್ರಮುಖವಾಗಿ 4 ದಿಕ್ಕು 4 ಉಪದಿಕ್ಕುಗಳನ್ನ ತೋರಿಸಿ, ಅನಂತರ ನಮ್ಮ ಬ್ಲಾಕಿನ ಸುತ್ತಮುತ್ತ ಇರ್ತಕ್ಕಂಥ ಬೇರೆಯವರ ಬ್ಲಾಕ್ ಸಂಖ್ಯೆಯನ್ನು ನಮೂದಿಸ್ತಕ್ಕಂಥದ್ದು. ಅಂದರೆ ನಮ್ಮ ಬ್ಲಾಕ್ನ ಉತ್ತರದಲ್ಲಿ ಬೇರೆಯವರ ಯಾರ ಬ್ಲಾಕ್ ಇದೆ, ಆಗ್ನೇಯದಲ್ಲಿ ಯಾರ ಬ್ಲಾಕ್ ಇದೆ, ಅದರ ಒಂದು ಡ್ಯಾಶ್ ಗೆರೆಗಳನ್ನ ಹಾಕೊಂಡು ತೋರಿಸ್ತಕ್ಕಂಥದ್ದು. ಅನಂತರ ನಮ್ಮ ಒಂದು ಲೇಔಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ನಾವು ಫಿಲ್ ಮಾಡಬೇಕು. ಒಂದು ಕರ್ನಾಟಕದ ಕೋಡ್ ಇದೆ, ಇದೆಲ್ಲ. ನಂತರ ಜಿಲ್ಲೆಯ ಕೋಡ್ ಇದೆ, ತಾಲೂಕಿನ ಕೋಡ್ ಇದೆ, ಬ್ಲಾಕಿನ ಕೋಡ್ ಇದೆ. ನಮ್ಮ ಕೋಡ್ಗೆ ಸಂಬಂಧಪಟ್ಟಂತೆ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಮೊಬೈಲ್ ಆ್ಯಪ್ ಏನು ಗಣತಿದ ಆ್ಯಪ್ ಇದೆ ಅದರ ಫ್ರಂಟ್ ಪೇಜಲ್ಲಿ ನಾವು ಓಪನ್ ಮಾಡ್ತಿದ್ದಂಗೆ ಇವೆಲ್ಲ ಇನ್ಫಾರ್ಮೇಷನ್ ನಮಗೆ ಅಲ್ಲಿ ಸಿಗುತ್ತೆ. ಬ್ಲಾಕ್ ಸಂಖ್ಯೆ ನಿಮಗೆ ಗೊತ್ತಿರುತ್ತೆ, ಇವೆಲ್ಲವೂ ಗೊತ್ತಿಲ್ಲ ಅದರಲ್ಲಿ ಮೇಲೆ ಕೊಟ್ಟಿದ್ದಾರೆ, ಅದನ್ನು ನಾವು ಇಲ್ಲಿ ಅದೇ ರೀತಿ ಫಿಲ್ ಮಾಡ್ತಕ್ಕಂಥದ್ದು. ಆನಂತರ ರಸ್ತೆಗಳಿಗೆ ಸಂಬಂಧಪಟ್ಟ ಬಂದರೆ ಪಕ್ಕಾ ರಸ್ತೆ ಇದೆ, ಕಚ್ಚಾ ರಸ್ತೆ ಇದೆ, ಕಾಲು ದಾರಿ ಇದೆ. ಇವು 3 ಜಾಸ್ತಿ ಆಗ್ತವೆ. ಇನ್ನು ರೈಲು ನಿಲ್ದಾಣ, ಕೆರೆ ಇವೆಲ್ಲವೂ ಸಹ ಅಪರೂಪಗಿದ್ರೆ ಕೊಡ್ತಕ್ಕಂಥದ್ದು. ಇವು 3 ಪಕ್ಕ ಎಲ್ಲ ಬ್ಲಾಕಿಗೂ ಸಹ ಬರ್ತವೆ. ಈಗ ಪಕ್ಕಾ ರಸ್ತೆಯನ್ನು ಬರೀಲಿಕ್ಕೆ ಫುಲ್ ಗೆರೆಗಳನ್ನ ಫುಲ್ ಎಲ್ಲೂ ಇದಿಲ್ಲದಂಗೆ ಸ್ಕೇಲ್ ಹಾಕ್ಕೊಂಡು ಬರಿಬೋದು. ಅನಂತರ ಪಕ್ಕಾ ರಸ್ತೆ, ಕಚ್ಚಾ ರಸ್ತೆ ಬರಿಬೇಕಾದಾಗ ಸ್ವಲ್ಪ ಡಾಟ್ಸ್ಗಳ ಮುಖಾಂತರ ಬರಿಬೇಕು. ಕಾಲ್ದಾರಿಗೆ ಒಂದೇ ಒಂದು ಲೈನು, ಸಿಂಗಲ್ ಲೈನು ಡಾಟ್ಸ್ ಮುಖಾಂತರ ಬರುತ್ತೆ. ಇದು ಕಾಲ್ದಾರಿನ ತೋರಿಸ್ಬೇಕು ಇದ್ರ ಮುಖಾಂತರ. ಆನಂತರ ದೇವಸ್ಥಾನಗಳು, ಚರ್ಚು, ಮಸೀದಿಗೆ ಸಂಬಂಧಪಟ್ಟಂತೆ ಕೆಲವು ಚಿತ್ರ ಕೊಟ್ಟಿದ್ದಾರೆ, ಅದನ್ನ ತೋರಿಸ್ಬೇಕು. ಆನಂತರ ವಾಸ ಮತ್ತು ವಾಸೇತರ ಮನೆಗಳನ್ನ ತೋರಿಸೋದು ಇಂಪಾರ್ಟೆಂಟು. ವಾಸಕ್ಕೆ ಸಂಬಂಧಪಟ್ಟಂತೆ ಬರೀ ಚೌಕಾಕಾರದ ಬಾಕ್ಸು, ವಾಸೇತರಕ್ಕೆ ಸಂಬಂಧಪಟ್ಟಂತೆ ಆ ಬಾಕ್ಸ್ ಒಳಗಡೆ ಶೇಡ್ ಮಾಡ್ತಕ್ಕಂಥದ್ದು. ಇನ್ನೊಂದು ಬಾಕ್ಸ್ ಒಳಗಡೆ ನಾವು ಶೇಡ್ ಮಾಡಿದಾಗ ನಮ್ಮ ಸಂಖ್ಯೆನ ಅದರೊಳಗಡೆ ಬರೆಯೋಕ್ಕಾಗಲ್ಲ, ಅದನ್ನ ನಾವು ಪಕ್ಕದಲ್ಲಿ ತೋರಿಸ್ಬೋದು. ಸಣ್ಣದಾಗಿ ಆ ಕಟ್ಟಡ ಸಂಖ್ಯೆ ಪ್ರತಿಯೊಂದಕ್ಕೂ ಇರಲೇಬೇಕಾಗತ್ತೆ. ಸೊ ಹಾಗಾಗಿ ಕಟ್ಟಡ ಸಂಖ್ಯೆನ ಶೇಡ್ ಮಾಡಿ ತೋರ್ಸೋಕ್ಕಾಗಲ್ಲ, ಅದನ್ನ ಕೆಳಕ್ಕೆ ಬರಿತಕ್ಕಂಥದ್ದು. ಇನ್ನೊಂದು ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದೇವಸ್ಥಾನ ಚಿತ್ರನ ಬರೆದಿದ್ದೀನಿ. ಆನಂತರ ಇಲ್ಲಿ ಕೆಲವೊಂದು ಶೇಡ್ ಮಾಡಿದ್ದೀನಿ. ವಾಸೇತರ ಮನೆಗಳು, ಖಾಲಿ ಮನೆಗಳಿರ್ಬೋದು, ಕೊಟ್ಟಿಗೆ ಇರ್ಬೋದು, ಅಥವಾ ಇನ್ನಿತರ ವಾಸೇತರಕ್ಕೆ ಏನೇನು ಕೋಳಿ ಫಾರಮ್ ಇರ್ಬೋದು, ಯಾವ್ದು ಮಾಡ್ಕೊಂಡ್ರೆ ಅವೆಲ್ಲದನ್ನು ಸಹ ಶೇಡ್ ಮಾಡಿ ಈ ನಕ್ಷೆಯಲ್ಲಿ ತೋರಿಸಿದ್ದೀನಿ. ಇನ್ನು ರಸ್ತೆ ಒಂದು ನೇಮ್ ಇದ್ದರೆ ಕೊಟ್ಟರೆ ಒಳ್ಳೆಯದಾಗುತ್ತೆ, ನೇಮ್ ಅನುಕೂಲ ಆಗುತ್ತೆ. ಮುಂದಿನ ಜನಗಣತಿಗೆ ನಮಗೆ ಖಂಡಿತ ಈ ನಕ್ಷೆನ ನಮಗೇ ಕೊಡ್ತಾರೆ ಮಾಡಲಿಕ್ಕೆ. ಆಗ ಈ ನಕ್ಷೆ ನಮಗೆ ತುಂಬ ಚೆನ್ನಾಗಿ ಯಾರಿಗೇ ಆಗಲಿ ಬೇರೆಯವ್ರಿಗೆ ಕೊಟ್ಟರು ಸಹ ಈಸಿಯಾಗಿ ಅರ್ಥ ಆಗೋ ಥರ ನಾವು ಬರೆದ್ರೆ ಒಳ್ಳೆಯದು. ಒಂದು ರಸ್ತೆಯ ಒಂದು ಸಣ್ಣ ನೇಮನ್ನು ಬರೀಬೇಕು. ಕೆಳಗಡೆ ಇಲ್ಲಿ ಗಣತಿದಾರರ ಹೆಸರು ಮತ್ತು ಸಿಗ್ನೇಚರು, ಡೇಟನ್ನು ಕೇಳಿದರೆ ಅದನ್ನು ಮೆನ್ಷನ್ ಮಾಡಬೇಕು. ಇನ್ನೊಂದು ವಿಚಾರ, ನಮಗೆ ಇಲ್ಲಿ ಸಾರಾಂಶದಲ್ಲಿ ನಾವು ಏನು ಮನೆಪಟ್ಟಿ ಅಂತಿಮಗೊಳಿಸ್ತೀವಿ, ಅಂತಿಮಗೊಳಿಸಿದ ಮೇಲೆ ಇಲ್ಲಿ ಸಾರಾಂಶದಲ್ಲಿ ನಮಗೆ ಈ ಮಾಹಿತಿ ಪ್ರತಿ ಕಟ್ಟಡದ ಜನಗಣತಿ ಮನೆ ಮಾಹಿತಿ ಸಿಗುತ್ತೆ. ಈ ಕಣ್ಣು ಐಕಾನ್ ಏನೈತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಷ್ಟು ಮಾಹಿತಿನ ತಗೊಂಡು ಇಷ್ಟು ಮಾಹಿತಿಗಳನ್ನ ಬರೆದಿಟ್ಕೊಂಡ್ರೆ ಒಳ್ಳೆಯದು ಅಂತ. ಇದೇನು ಇಲಾಖೆಯಿಂದ ಹೇಳಿಲ್ಲ, ನಮ್ಮ ಅನುಕೂಲಕ್ಕೆ ಕಟ್ಟಡ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ, ಮುಖ್ಯಸ್ಥರ ಹೆಸರು, ಜಾತಿ, ಜನಸಂಖ್ಯೆ, ವಾಸ ಮತ್ತು ವಾಸೇತರ ಮತ್ತು ಮೊಬೈಲ್ ಸಂಖ್ಯೆ ಇಷ್ಟನ್ನು ಬರೆದು ಎಲ್ಲಾದು ನಾವು ಎಷ್ಟು ಮನೆ ಮಾಡಿದೀವೋ ಅಷ್ಟು ಬರ್ತಿದ್ರೆ ನಮಗೆ ಮುಂದಿನ ವರ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಇಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಎಲ್ಲ ಶಿಕ್ಷಕರಿಗೂ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.